ತನ್ನ ಗಂಡನಿಗೆ ತಿಳಿಯದಂತೆ ನಡೆಯುವುದು ತಪ್ಪೋ ಅಥವಾ ಸರಿಯೋ ಎನ್ನುವ ನಮ್ಮ ನಾಯಕಿ ಶಾರದೆಯ ಮಾತಿಗೆ ನಾವು ಏನು ತಾನೇ ಹೇಳಲು ಸಾಧ್ಯ. ಏನೇ ಇರಲಿ, ಶಾರದೆಯ ಈ ನೈಜ ಜೀವನದ ಕಥೆಯನ್ನು ಒಮ್ಮೆ ಕೇಳಿ ನೋಡಿ. ನನ್ನ ಹೆಸರು ಶಾರದೆ. ಇದು ನನ್ನ ನಿಜವಾದ ಹೆಸರಲ್ಲದಿದ್ದರೂ ನಾನು ಹೇಳ ಹೊರಟಿರುವ ಪ್ರಸಂಗ ಮಾತ್ರ 100% ಸತ್ಯ. ನನಗೆ ಮದುವೆಯಾಗಿ ಈಗ 3 ವರ್ಷಗಳು ಕಳೆದಿವೆ. ನನಗೀಗ ತಾನೇ 25 ವರ್ಷ. ಇಷ್ಟು ಬೇಗ ನನಗೆ ಮದುವೆ ಏಕಾಯಿತು ಎಂದರೆ ಅದಕ್ಕೆ ನನ್ನ ಮನೆಯ ಪರಿಸ್ಥಿತಿಯೇ ಕಾರಣ. ನಾನು ಮನೆಯಲ್ಲಿ ಹಿರಿಯ ಮಗಳು. ನನಗಿಂತ ಚಿಕ್ಕವನಾದ ಒಬ್ಬ ತಮ್ಮನಿದ್ದಾನೆ. ಅವನು ಚಿಕ್ಕಂದಿನಿಂದಲೂ ಮಠದ ವಸತಿ ಶಾಲೆಯಲ್ಲಿಯೇ ಉಳಿದು ಓದುತ್ತಿದ್ದಾನೆ. ಅಲ್ಲಿಯ ಧರ್ಮದರ್ಶಿಗಳೇ ಅವನ ಓದಿನ ಜವಾಬ್ದಾರಿ ಹೊತ್ತಿದ್ದಾರೆ. ಅವನು ಬಹಳ ಬುದ್ಧಿವಂತ, ಹಾಗಾಗಿ ಅವನ ವಿದ್ಯಾಭ್ಯಾಸದ ವೆಚ್ಚವೇನೂ ನಮ್ಮ ಮನೆಗೆ ಹೊರೆಯಾಗಲಿಲ್ಲ. ಇನ್ನು ನನ್ನ ತಾಯಿ ನೋಡಲು ಅತಿ ಸುಂದರಿ, ಇಂದಿಗೂ ಹರೆಯದ ಹುಡುಗಿಯಂತೆ ಕಾಣುತ್ತಾರೆ. ನನ್ನ ತಂದೆಯೂ ಅಷ್ಟೇ ರೂಪವಂತ. ಆದರೆ ಅವರಿಗೆ ಹೆಚ್ಚು ದುಡಿಯುವ ಕೆಲಸಗಳಿಗೆ ಹೋಗಲು ಅಷ್ಟಾಗಿ ಮನಸ್ಸಿರಲಿಲ್ಲ. ಊರಿನ ಸಣ್ಣ ಕಚೇರಿಯೊಂದರಲ್ಲಿ ಕೆಲಸ ಮಾಡುತ್ತಾ ಅಲ್ಪ ಆದಾಯ ತರುತ್ತಿದ್ದರು. ಈ ಹಣದ ಕೊರತೆಯಿಂದಾಗಿ ಅಪ್ಪ ಅಮ್ಮನ ನಡುವೆ ಆಗಾಗ ಜಗಳ ನಡೆಯುತ್ತಿತ್ತು. ಆದರೆ ಅಮ್ಮನನ್ನು ಎಲ್ಲೂ ಕೆಲಸಕ್ಕೆ ಕಳುಹಿಸಲು ಅಪ್ಪನಿಗೆ ಇಷ್ಟವಿರಲಿಲ್ಲ. ಅಮ್ಮ ಹೊರಗೆ ಹೋದರೆ ಯಾರೊಂದಿಗಾದರೂ ಒಡನಾಟ. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು, ಲಕ್ಷ್ಮೀ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ರಘುನಂದನ್ ಭಟ್. ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಶತ್ರುಕಾಟ, ಮಕ್ಕಳ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಕೋರ್ಟ್ ಕಚೇರಿ ಯಾವುದೇ ಕೆಲಸವಿರಲಿ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇನ್ನು ನಿಮ್ಮ ಕಠಿಣ ಮತ್ತು ಘೋರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರಘುನಂದನ್ ಭಟ್. ಬೆಳೆಸಿ ತಮ್ಮನ್ನು ಬಿಟ್ಟು ಹೋಗಬಹುದು ಎನ್ನುವ ಭಯ ಅವರದ್ದು. ನಾನು ಪ್ರೌಢಶಾಲೆಯಲ್ಲಿದ್ದಾಗ ಏಕೆ ಅಪ್ಪ ಅಮ್ಮನ ಬಳಿ ಹೀಗೆ ನಡೆದುಕೊಳ್ಳುತ್ತೀಯ ಎಂದು ಕೇಳುತ್ತಿದ್ದೆ. ಅದಕ್ಕೆ ಅಪ್ಪ, ನಿನ್ನ ಓದಿನ ಕಡೆ ಗಮನ ಕೊಡು, ಗಂಡ ಹೆಂಡತಿಯ ವಿಷಯದಲ್ಲಿ ನೀನು ತಲೆ ಹಾಕಬೇಡ ಎನ್ನುತ್ತಿದ್ದರು. ಅಪ್ಪ ಹೊರಗೆ ಹೋದಾಗ ಅಮ್ಮ, ನಿನ್ನ ಅಪ್ಪನಿಗೆ ನನ್ನ ಮೇಲೆ ಅನುಮಾನದ ಕಾಯಿಲೆ, ನನ್ನನ್ನು 4 ಗೋಡೆಗಳ ನಡುವೆ ಬಂಧಿಸಿಟ್ಟಿದ್ದಾರೆ. ಇವರಿಗೂ ಹೆಚ್ಚು ಸಂಪಾದನೆ ಮಾಡಲು ಆಗುವುದಿಲ್ಲ ಎಂದು ಅಳುತ್ತಿದ್ದರು. ಅಪ್ಪನಿಗೆ ಅಮ್ಮನ ಮೇಲೆ ಅತಿಯಾದ ಒಲವು ಹಾಗೂ ಹಕ್ಕಿನ ಭಾವನೆಯಿತ್ತು. ಆದರೆ ಸಾಮಾನ್ಯ ಮನೆಗಳಲ್ಲಿ ನಡೆಯದ ಒಂದು ವಿಚಿತ್ರ ಸಂಗತಿ ನಮ್ಮ ಮನೆಯಲ್ಲಿ ಪ್ರತಿದಿನವೂ ನಡೆಯುತ್ತಿತ್ತು. ತಿಂಗಳಿನಲ್ಲಿ ಕನಿಷ್ಠ 20 ದಿನವಾದರೂ ಇದು ತಪ್ಪುತ್ತಿರಲಿಲ್ಲ. ಅದೇನೆಂದರೆ, ಅಪ್ಪ ಸಂಜೆ ಕೆಲಸ ಮುಗಿಸಿ ಮನೆಗೆ ಬರುವಾಗ 7:30 ಗಂಟೆಯಾಗುತ್ತಿತ್ತು. ಅಷ್ಟರೊಳಗೆ ಅಮ್ಮ ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಕಾಯಬೇಕಿತ್ತು. ಅಪ್ಪ ಬಂದ ತಕ್ಷಣ ಮೈತೊಳೆದು ಇಬ್ಬರೂ ಕೊಠಡಿಯೊಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಿದ್ದರು. ಮತ್ತೆ ಅವರು ಹೊರಗೆ ಬರುತ್ತಿದ್ದುದೇ ರಾತ್ರಿ 10 ಗಂಟೆಗೆ. ಆರಂಭದಲ್ಲಿ ನನಗಿದರ ಅರಿವಿರಲಿಲ್ಲ. ಅಮ್ಮ ತಾಯಿಯಾಣೆಗೂ ಇಷ್ಟವಿಲ್ಲದೆ ಅಪ್ಪನ ಮಾತಿಗೆ ಒಪ್ಪುತ್ತಿದ್ದರು. ಆದರೆ ಅಮ್ಮ ಸಿಂಗಾರಗೊಳ್ಳದಿದ್ದರೆ ಅಪ್ಪ ದೊಡ್ಡ ಗಲಾಟೆ ಮಾಡುತ್ತಿದ್ದರು. ಅಷ್ಟರ ಮಟ್ಟಿಗೆ ಅಪ್ಪನಿಗೆ ಅಮ್ಮನೆಂದರೆ ಹುಚ್ಚು ಒಲವು. ಮೆಲ್ಲನೆ ನನಗೂ ಈ ವಿಷಯಗಳ ಒಳಮರ್ಮ ಅರ್ಥವಾಗತೊಡಗಿತು. ಅವರು ಕೊಠಡಿಯೊಳಗೆ ಹೋದಾಗ ನಾನು ನನ್ನ ಕೋಣೆಯಲ್ಲಿ ಓದಿಕೊಳ್ಳುತ್ತಿದ್ದೆ. ಅಮ್ಮ ತನಗೆ ತಿಳಿದವರ ಬಳಿ, ಈ ಮನುಷ್ಯ ಮನೆಗೆ ಬಂದ ತಕ್ಷಣ ನಾನು ಅವರ ಸೇವೆಗೆ ನಿಲ್ಲಬೇಕು. ಆದರೆ ಒಂದು ಒಳ್ಳೆ ವಿಷಯವೆಂದರೆ ರಾತ್ರಿ ನಿರಾಳವಾಗಿ ನಿದ್ದೆ ಮಾಡಲು ಬಿಡುತ್ತಾರೆ. ಅದಕ್ಕಾಗಿ ಸಂಜೆಯೇ ತಮ್ಮ ಇಷ್ಟದಂತೆ ನಡೆದುಕೊಳ್ಳುತ್ತಾರೆ ಎಂದು ಹೇಳುತ್ತಿದ್ದುದು ನನಗೆ ಕೇಳಿಸುತ್ತಿತ್ತು. ಆದ್ದರಿಂದ ಅಮ್ಮನಿಗೂ ಇದು ಒಳ್ಳೆಯ ಉಪಾಯ ಎನಿಸಿರಬೇಕು. ಆರಂಭದಲ್ಲಿ ಸಂಜೆಯಾಗುತ್ತಿದ್ದಂತೆ ಬಾಗಿಲನ್ನು ಮುಚ್ಚಿಕೊಳ್ಳುವುದು ಮುಜುಗರ ತಂದರೂ ನಂತರ ಎಲ್ಲವೂ ಅಭ್ಯಾಸವಾಗಿ ಹೋಯಿತು. 10ನೇ ತರಗತಿಯ ನಂತರ ನನ್ನ ಯೋಚನಾ ಶೈಲಿಯೇ ಬದಲಾಯಿತು. ಅವರ ಕೊಠಡಿಯಿಂದ ಬರುತ್ತಿದ್ದ ಧ್ವನಿಗಳು ನನಗೂ ಕುತೂಹಲ ಮೂಡಿಸುತ್ತಿದ್ದವು. ವಯಸ್ಸಿಗೆ ತಕ್ಕಂತೆ ನನಗೂ ಪ್ರಾಪಂಚಿಕ ಜ್ಞಾನ ಬೆಳೆಯಿತು. ಹೀಗಾಗಿ ನಾನು ಕದ್ದು ನೋಡಲು ಆರಂಭಿಸಿದೆ. ಅಲ್ಲಿ ಸೂಕ್ತವಾದ ಜಾಗವಿಲ್ಲದಿದ್ದರೂ ನಾನು ತೂತುಗಳ ಮೂಲಕ ವೀಕ್ಷಿಸಲು ನಾನೇ ದಾರಿ ಮಾಡಿಕೊಂಡೆ. ಕೆಲವು ಬಾರಿ ಬಾಗಿಲು ಸ್ವಲ್ಪ ತೆರೆದಿದ್ದರೂ ನಾನು ಕಣ್ಣಿಡುತ್ತಿದ್ದೆ. ಆ ನೋಟಗಳು ನನಗೆ ಇಷ್ಟವಾಗತೊಡಗಿದ್ದವು. ನಾನು ಪದವಿಯ 2ನೇ ವರ್ಷದಲ್ಲಿದ್ದಾಗ ಅಮ್ಮ ನಾನು ಕದ್ದು ನೋಡುತ್ತಿದ್ದದ್ದನ್ನು ಹಿಡಿದುಬಿಟ್ಟರು. ತಕ್ಷಣ ಅಪ್ಪನಿಗೆ ವಿಷಯ ತಿಳಿಸಿ ದೊಡ್ಡ ಗಲಾಟೆ ಮಾಡಿದರು. ಇವಳ ನಡತೆ ಸರಿಯಿಲ್ಲ, ಮನೆಗೆ ಕಂಟಕವಾಗಿದ್ದಾಳೆ ಎಂದರು. ಆಗ ನಾನು, ನೀವಿಬ್ಬರೂ ಮಾಡುವಷ್ಟು ಅತಿರೇಕವನ್ನು ಜಗತ್ತಿನ ಯಾವುದೇ ತಂದೆ ತಾಯಿ ಮಾಡುವುದಿಲ್ಲ. ನಾನು ಹೊರಗೆ ಬಾಯಿ ಬಿಟ್ಟರೆ ನಿಮಗೆ ಮಾನಹಾನಿ ಎಂದು ಖಡಕ್ಕಾಗಿ ಉತ್ತರಿಸಿದೆ. ಚಿಕ್ಕಂದಿನಿಂದಲೂ ಇದನ್ನು ನೋಡುತ್ತಾ ಬೆಳೆದ ನನ್ನ ಮನಸ್ಥಿತಿಗೆ ಯಾರು ಹೊಣೆ? ತಕ್ಷಣ ಅಪ್ಪ, ಇವಳ ಪದವಿ ಮುಗಿಯುತ್ತಿದ್ದಂತೆ ಮದುವೆ ಮಾಡಿ ಕಳುಹಿಸಬೇಕು,
ಇಲ್ಲದಿದ್ದರೆ ತೊಂದರೆ ಎಂದರು. ಅಷ್ಟು ದಿನ ಅಪ್ಪನನ್ನು ಬೈಯುತ್ತಿದ್ದ ಅಮ್ಮ ತಕ್ಷಣ ಒಪ್ಪಿಕೊಂಡರು. ನಾನು ಸಹ ಈ ಬಂಧನದಿಂದ ಮುಕ್ತಿ ಸಿಕ್ಕರೆ ಸಾಕೆಂದು ಸುಮ್ಮನಾದೆ. ಪದವಿ ಮುಗಿಯುವಷ್ಟರಲ್ಲಿ ಸಾಲು ಸಾಲು ಗಂಡಸರು ನನ್ನನ್ನು ನೋಡಲು ಬಂದರು. ಆದರೆ ನನಗೆ ದೃಢಕಾಯದ ವ್ಯಾಯಾಮ ಶಾಲೆಗೆ ಹೋಗುವ ಕಸುವಿರುವ ಗಂಡು ಬೇಕಿತ್ತು. ಆಟೋಟಗಳಲ್ಲಿ ಆಸಕ್ತಿಯಿರುವ ಪೈಲ್ವಾನಂತಿರುವ ಗಂಡಸು ಮಾತ್ರ ನನ್ನನ್ನು ಕಾಯಬಲ್ಲ ಎಂಬುದು ನನ್ನ ಆಸೆಯಾಗಿತ್ತು. ಕೊನೆಗೆ 9ನೇ ಸಂಬಂಧ ನನಗೆ ಇಷ್ಟವಾಯಿತು. ಅವರಿಗೂ ನನ್ನನ್ನು ಕಂಡರೆ ತುಂಬಾ ಇಷ್ಟ. ಸತ್ಯ ಹೇಳಬೇಕೆಂದರೆ ಬಂದವರೆಲ್ಲರಿಗೂ ನಾನು ಇಷ್ಟವಾಗಿದ್ದೆ. ನಾನೇನು ಕಮ್ಮಿ ಇಲ್ಲ, ಸಾಕಷ್ಟು ಚೆಲುವೆ ಎಂದೇ ಹೇಳಬಹುದು. ಆಕರ್ಷಕವಾಗಿ ಕಾಣುವ ಎಲ್ಲ ಗುಣಗಳು ನನ್ನಲ್ಲಿದ್ದವು. ಅಂತೂ ನಮ್ಮ ಮದುವೆ ಸಡಗರದಿಂದ ನೆರವೇರಿತು. ನಾನು ಕಾಯುತ್ತಿದ್ದ ದಿನಗಳು ಹತ್ತಿರವಾದವು. ಈ ವಿಷಯಗಳಲ್ಲಿ ನನಗೇನು ಗೊಂದಲವಿರಲಿಲ್ಲ, ಏಕೆಂದರೆ ಕಣ್ಣಾರೆ ಕಂಡು ಎಲ್ಲವನ್ನೂ ಅರಿತಿದ್ದೆ. ಆರಂಭದಿಂದ ಮುಕ್ತಾಯದವರೆಗಿನ ಎಲ್ಲ ವಿವರಗಳು ನನಗೆ ತಿಳಿದಿದ್ದವು. ಸಾಮಾನ್ಯ ಹುಡುಗಿಯರಿಗೆ ಭಯವಿದ್ದರೆ ನನಗೆ ಆ ಸಂಸಾರದ ರಸದೌತಣ ಸಿಗುತ್ತದೋ ಇಲ್ಲವೋ ಎಂಬ ಆತಂಕವಿತ್ತು. ಆದರೆ ನನ್ನ ಗಂಡ ಅನುಭವಸ್ಥನಂತೆ ನಡೆದುಕೊಂಡರು. ನಾನು ಅವರನ್ನು ಮತ್ತಷ್ಟು ಪ್ರೋತ್ಸಾಹಿಸಿದೆ. ನನ್ನ ಮಾತುಗಳನ್ನು ಕೇಳಿ ಅವರು ಉರಿದುಂಬಿ ಹುಲಿರಾಯನಂತೆ ಉತ್ಸಾಹದಿಂದ ಮುನ್ನುಗ್ಗಿದರು. ನನಗೂ ಅದೇ ಬೇಕಿತ್ತು. ನಾನು ಅಂದುಕೊಂಡಿದ್ದಕ್ಕಿಂತಲೂ ಪರಿಸ್ಥಿತಿ ಮಧುರವಾಗಿತ್ತು. ಆದರೂ ಅಮ್ಮನ ಸಲಹೆಯಂತೆ ನಾನು ಅಯ್ಯೋ ಇದೇನಿದು ಎಂದು ಹುಸಿನಾಚಿಕೆಯಿಂದ ನಟಿಸುತ್ತಿದ್ದೆ. ಪುರುಷರಿಗೆ ತಮ್ಮ ಹೆಂಡತಿ ಅಮಾಯಕಳಾಗಿದ್ದರೆ ಹೆಚ್ಚು ಇಷ್ಟವಲ್ಲವೇ? ಹಾಗಾಗಿ ನಾನು ಮುದ್ದಾಗಿ ನಟಿಸಿದೆ. ಅವರು ನನ್ನ ಅಭಿನಯಕ್ಕೆ ಮರುಳಾದರು. ಆದರೆ ಸತ್ಯವೇನೆಂದರೆ ನಾನು ಕಣ್ಣಾರೆ ಕಂಡಿದ್ದೇನೆ ಹೊರತು ಅನುಭವಿಸಿರಲಿಲ್ಲ. ಹಾಗಾಗಿ ಗಂಡನಿಗೆ 100ಕ್ಕೆ 100ರಷ್ಟು ನಿಷ್ಠಾವಂತ ಹೆಂಡತಿಯಾಗಿಯೇ ನಡೆದುಕೊಂಡೆ. ನನ್ನ ದಾಂಪತ್ಯ ಜೀವನ ಮೈಸೂರು ಪಾಕಿನಂತೆ ಸಿಹಿಯಾಗಿ ಆರಂಭವಾಯಿತು. ನನ್ನ ಗಂಡನ ಮೇಲೆ ನನಗತಿಯಾದ ಪ್ರೀತಿ ಮೂಡಿತು. ನಮಗಿಬ್ಬರಿಗೂ ಹೊಸ ಭರವಸೆಗಳು ಮೂಡಿದವು. ಈ ನಡುವೆ ಮಂಡ್ಯದ ನನ್ನ ಬಾಲ್ಯದ ಗೆಳತಿಯೊಬ್ಬಳಿದ್ದಳು. ನನಗಿಂತ ವಯಸ್ಸಿನಲ್ಲಿ ಹಿರಿಯವಳು. ಅವಳ ಮದುವೆಯಾಗಿದ್ದು ನನ್ನ ಗಂಡನ ಮನೆಯ ಸಮೀಪದಲ್ಲೇ. ಅವಳು ಆಗಾಗ ನಮ್ಮ ಮನೆಗೆ ಬಂದು ನಿನ್ನ ಗಂಡ ಹೇಗೆ ನೋಡಿಕೊಳ್ಳುತ್ತಾನೆ ಎಂದು ವಿಚಾರಿಸುತ್ತಿದ್ದಳು. ನಾನು ನನ್ನ ನಿರೀಕ್ಷೆಗಿಂತಲೂ ದಾಂಪತ್ಯ ಸುಖವಾಗಿದೆ ಎಂದು ಹಿಗ್ಗಿನಿಂದ ಹೇಳುತ್ತಿದ್ದೆ. ಅವಳು ನಿಟ್ಟುಸಿರಿಟ್ಟು ನನ್ನ ದಾಂಪತ್ಯ ತೀರಾ ವಿಫಲವಾಗಿದೆ. ನಿನ್ನ ಗಂಡನಂತೆ ನಾನು ಕಸುವಿರುವ ಗಂಡಸನ್ನು ಮದುವೆಯಾದೆ, ಆದರೆ ಅಲ್ಲಿ ಏನೂ ಸುಖವಿಲ್ಲ, ನನ್ನ ಬಾಳು ದುಃಖಮಯವಾಗಿದೆ ಎಂದು ಕೊರಗುತ್ತಿದ್ದಳು. ನಾನು ಸಿಕ್ಕಿದ್ದರಲ್ಲೇ ತೃಪ್ತಿಪಟ್ಟುಕೋ ಎಂದು ಸಮಾಧಾನ ಹೇಳುತ್ತಿದ್ದೆ. ಆಗ ಅವಳು ನನ್ನ ಮನಸ್ಸಿಗೆ ಒಪ್ಪುವ ಗಂಡಸು ಎಂದರೆ ನಿನ್ನ ಗಂಡ ಮಾತ್ರ, ದಯವಿಟ್ಟು ನನಗೆ ಒಂದು ಸಹಾಯ ಮಾಡು, ನಿನ್ನ ಗಂಡನೊಂದಿಗೆ ನನಗೂ ಸ್ವಲ್ಪ ಒಡನಾಟಕ್ಕೆ ಅವಕಾಶ ಮಾಡಿಕೊಡು ಎಂದು ಪೀಡಿಸಲು ತೊಡಗಿದಳು. ನಾನು ಕಹಿ ಬೇವು ಕುಡಿಯುತ್ತಿದ್ದರೆ ನೀನು ಅಮೃತ ಸವಿಯುತ್ತಿದ್ದೀಯಾ ಎಂದಳು. ನಾನು ಖಂಡಿತವಾಗಿ ಈ ಮಾತುಗಳನ್ನು ಇಲ್ಲಿಗೆ ಬಿಡು, ನನ್ನ ಗಂಡನ ತಂಟೆಗೆ ಬಂದರೆ ಮನೆಗೆ ಸೇರಿಸುವುದಿಲ್ಲ ಎಂದು ಗದರಿಸಿದೆ. ಅವಳು ಎಷ್ಟೇ ಬೇಡಿದರೂ ನಾನು ಒಪ್ಪಲಿಲ್ಲ. ಆದರೆ ಮದುವೆಯಾದ 1 ವರ್ಷಕ್ಕೆ ವಿಧಿಯಾಟ ಬೇರೆಯೇ ಇತ್ತು. ನನ್ನ ಗಂಡನಿಗೆ ರಸ್ತೆ ಅಪಘಾತವಾಗಿ ಹಾಸಿಗೆ ಹಿಡಿದರು. ಅವರು ಚೇತರಿಸಿಕೊಳ್ಳಲು 3-4 ವರ್ಷ ಬೇಕು ಎಂದು ಶಿವಮೊಗ್ಗದ ವೈದ್ಯರು ಹೇಳಿದರು. ಸುಂದರವಾಗಿದ್ದ ನನ್ನ ಸಂಸಾರದಲ್ಲಿ ಬಿರುಗಾಳಿ ಬೀಸಿತು. ನಾನು ತೀವ್ರ ನಿರಾಶೆಗೆ ಒಳಗಾದೆ. ಆ ಸಮಯದಲ್ಲಿ ನನ್ನ ಆ ಗೆಳತಿ ಬಂದು ಅಂದು ಮೆರೆದೆಯಲ್ಲ, ಈಗ ನಿನ್ನ ಸ್ಥಿತಿ ನೋಡು ಎಂದು ಪರಿಹಾಸ್ಯ ಮಾಡಿದಳು. ನನ್ನ ಕಷ್ಟ ದ್ವಿಗುಣವಾಯಿತು. ಮನೆಯಲ್ಲಿ ಹಣದ ಅಭಾವ ಶುರುವಾಯಿತು. ಅತ್ತೆ ಇದ್ದರೂ ಅವರಿಗೆ ವಯಸ್ಸಾಗಿತ್ತು. ಹೀಗಿರುವಾಗ ಮನೆಗೆಲಸ ಮಾಡುವ ಕಾವೇರಿಯಕ್ಕ ಬಂದು, ಮಗಳೇ, ಬೆಂಗಳೂರಿನಲ್ಲಿ ಒಬ್ಬ ಕಾಲೇಜು ಪ್ರಾಧ್ಯಾಪಕರಿದ್ದಾರೆ. ಅವರ ಮನೆಗೆ ಅಡುಗೆ ಮತ್ತು ಸ್ವಚ್ಛತೆಗೆ ಒಬ್ಬರು ಬೇಕಂತೆ. ಒಳ್ಳೆಯ ಸಂಬಳ ಕೊಡುತ್ತಾರೆ ಎಂದರು. ಮುಂದುವರಿದು, ಅಲ್ಲಿಯ ಮನೆ ಯಜಮಾನ ನೋಡಲು ದಕ್ಷಿಣ ಭಾರತದ ಚಲನಚಿತ್ರದ ನಾಯಕನಂತೆ ಅತ್ಯಂತ ಸುಂದರವಾಗಿದ್ದಾನೆ. ಆದರೆ ಅವರ ಹೆಂಡತಿಗೆ ಸೌಂದರ್ಯವಿಲ್ಲ. ಯಜಮಾನನ ಮೇಲೆ ಅವರಿಗೆ ತೀವ್ರ ಅನುಮಾನ. ಮಗಳೇ, ನೀನು ಅಲ್ಲಿಗೆ ಹೋದರೆ ಯಜಮಾನನ ಬಳಿ ಹೆಚ್ಚು ಮಾತನಾಡಬೇಡ ಎಂದು ಎಚ್ಚರಿಸಿದರು. ಗಂಡನನ್ನು ಬಿಟ್ಟು ಕೆಲಸಕ್ಕೆ ಹೇಗೆ ಹೋಗಲಿ ಎಂದು ನಾನು ಯೋಚಿಸಿದೆ. ಆದರೂ ಆ ಕೆಲಸದಲ್ಲಿ 2 ವಿಷಯಗಳು ನನ್ನನ್ನು ಆಕರ್ಷಿಸಿದವು. ಒಂದು, ಆ ಸುಂದರ ಯಜಮಾನನ ವರ್ಣನೆ, ಮತ್ತೊಂದು ತಿಂಗಳಿಗೆ ಸಿಗುವ 25,000 ರೂಪಾಯಿ ವೇತನ. ಪ್ರಸ್ತುತ ಹಣದ ಅಗತ್ಯ ನನಗಿತ್ತು. ಗಂಡನನ್ನು ಒಪ್ಪಿಸಿ ಕೊನೆಗೂ ಆ ಪ್ರಾಧ್ಯಾಪಕರ ಮನೆಗೆ ಕೆಲಸಕ್ಕೆ ಸೇರಲು ತೆರಳಿದೆ. ಅಲ್ಲಿಗೆ ತಲುಪಿ ಆ ಮನೆಯ ಒಡತಿಯನ್ನು ಭೇಟಿಯಾದೆ.
ಅಲ್ಲಿನ ಯಜಮಾನಿ ನೋಡಲು ಪ್ರೌಢವಾಗಿ ಕಂಡರೂ ಅಷ್ಟೇನೂ ಸೌಂದರ್ಯವತಿಯಾಗಿರಲಿಲ್ಲ. ಅವರು ನನಗೆ ಮಾಡಬೇಕಾದ ಕೆಲಸಗಳ ಬಗ್ಗೆ ವಿವರಣೆ ನೀಡಿದರು. ನನ್ನ ಗಂಡನಿಗೆ ತರಕಾರಿ, ಉಪ್ಪಿಟ್ಟು, ರವೆ ಇಡ್ಲಿ ಅಂದರೆ ತುಂಬಾ ಇಷ್ಟ. ಸಾಯಂಕಾಲ ಅವರ ಬಳಿ ಕೇಳಿ ನಾಳೆಗೆ ಏನು ಬೇಕೆಂದು ತಿಳಿದುಕೊಂಡು ಅದನ್ನು ಸಿದ್ಧಪಡಿಸಿಟ್ಟು ನೀನು ಮನೆಗೆ ಹೊರಡಬೇಕು ಎಂದರು. ನಾನು ಸರಿ ಎಂದೆ. ಹೆಚ್ಚಾಗಿ ಇಡ್ಲಿ, ದೋಸೆ, ಕಾಯಿ ಹಾಲು, ಆಂಬುಡೆ ಹಾಗೂ ಬಗೆಬಗೆಯ ಖಾದ್ಯಗಳನ್ನು ಅವರು ಸವಿಯಲು ಇಷ್ಟಪಡುತ್ತಿದ್ದರು. ಒಂದು ದಿನ ಬೆಳಿಗ್ಗೆ 10 ಗಂಟೆಯ ಸಮಯ. ಯಜಮಾನರು ಉಪಾಹಾರಕ್ಕೆಂದು ಬಂದರು. ಆ ಸಮಯದಲ್ಲಿ ಅವರು ಮೈಮೇಲೆ ಮೇಲಂಗಿ ಧರಿಸಿರಲಿಲ್ಲ. ಹಾಗೆಯೇ ಬಂದು ಊಟದ ಮೇಜಿನ ಬಳಿ ಕುಳಿತಾಗ ನನಗೆ ಒಮ್ಮೆಲೆ ಆಶ್ಚರ್ಯವಾಯಿತು. ಅವರ ಆಕರ್ಷಕ ದೇಹಕಾಂತಿ, ನಿಲುವು ಹಾಗೂ ಅಪರೂಪದ ಸುಗಂಧ ನನ್ನನ್ನು ಬೆರಗುಗೊಳಿಸಿತು. ಕಣ್ಣೆದುರೇ ಅಷ್ಟು ಹತ್ತಿರದಲ್ಲಿ ಅವರನ್ನು ನೋಡಿದಾಗ ನನಗೆ ಒಳಗೊಳಗೆ ಒಂದು ರೀತಿಯ ಗೌರವ ಹಾಗೂ ಆಕರ್ಷಣೆ ಮೂಡಿತು. ಅವರ ಸೌಂದರ್ಯವನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಸಣ್ಣದೊಂದು ತಳಮಳ ಶುರುವಾಯಿತು. ನಾನು ಅವರನ್ನೇ ನೋಡುತ್ತಿದ್ದಾಗ ಪ್ರಾಧ್ಯಾಪಕಿ, ಅವರ ಹೆಂಡತಿ ಕಾಲೇಜಿಗೆ ಹೋಗಲು ಸಿದ್ಧರಾಗಿ ಬಂದರು. ತಕ್ಷಣ ನನ್ನನ್ನು ನೋಡಿದವರು, ನೀನು ಅಡುಗೆ ಮನೆಗೆ ಹೋಗು ಎಂದರು. ಗಂಡ ಮೇಲಂಗಿ ಧರಿಸದೆ ಬಂದಿದ್ದಕ್ಕೆ ಅವರ ಮೇಲೆ ಕೋಪಗೊಂಡರು. ನಂತರ ನನ್ನ ಬಳಿ ಬಂದು, ಪ್ರಾಯದ ಗಂಡಸು ಮೇಲಂಗಿ ಇಲ್ಲದೆ ಕುಳಿತಾಗ ನೀನೇಕೆ ಬಡಿಸಲು ಹೋದೆ? ಇನ್ಮುಂದೆ ಹೀಗೆ ಆಡಬೇಡ ಎಂದು ಖಾರವಾಗಿ ಹೇಳಿದರು. ನನಗೆ ಆ ಮಾತು ಕೇಳಿ ಕೋಪ ಬಂದರೂ ತಾಳ್ಮೆಯಿಂದ, ಅಮ್ಮಾವ್ರೇ, ಅನಗತ್ಯವಾಗಿ ನನ್ನ ಮೇಲೆ ಆರೋಪ ಮಾಡಬೇಡಿ. ನಿಮಗೊಂದು ವಿಷಯ ಗೊತ್ತಿರಲಿ, ನಿಮ್ಮ ಗಂಡನಿಗಿಂತ ನನ್ನ ಗಂಡನೇ ಹೆಚ್ಚು ಚೆಲುವಂತ. ಈಗ ಅವರಿಗೆ ಕೊಂಚ ಹುಷಾರಿಲ್ಲ. ಗುಣಮುಖರಾದರೆ ನಿಮ್ಮ ಗಂಡನಿಗಿಂತ ಕಸುವಿನಿಂದ ಕಂಗೊಳಿಸುತ್ತಾರೆ. ಇಷ್ಟಕ್ಕೂ ನಾನು ಯಾವುದೇ ತಪ್ಪು ಮನಸ್ಸಿನಿಂದ ಬಂದವಳಲ್ಲ, ಜಗತ್ತು ನೋಡಿದವಳು ನಾನು ಎಂದು ದಿಟ್ಟವಾಗಿ ಉತ್ತರಿಸಿದೆ. ನೀವು ನನ್ನ ಮೇಲೆ ಹೀಗೆ ಅನುಮಾನ ಪಡುವುದಾದರೆ ನಾನು ಈ ಕೆಲಸ ಬಿಟ್ಟು ಹೋಗುತ್ತೇನೆ. ನನಗೆ ಬೇರೆಡೆ ಒಳ್ಳೆಯ ಕೆಲಸ ಸಿಗುತ್ತದೆ ಎಂದು ಖಡಕ್ಕಾಗಿ ಹೇಳಿದೆ. ನನ್ನ ದಿಟ್ಟತನವನ್ನು ಕಂಡು ಅವರು ಕೊಂಚ ಮೆತ್ತಗಾದರು. ನಾನು ಸ್ವಭಾವತಃ ಕೆಟ್ಟವಳಲ್ಲ ಹಾಗೂ ನಾನು ಹೋದರೆ ಅವರಿಗೆ ರುಚಿಯಾದ ಅಡುಗೆ ಸಿಗುವುದಿಲ್ಲ ಎಂಬುದು ಅವರಿಗೆ ಅರ್ಥವಾಯಿತು. ಆದರೂ ಅವರು ಇರುವ ಕಡೆಗೆ ನೀನು ಹೆಚ್ಚು ಹೋಗಬೇಡ ಎಂದರು. ನಾನಾಗಿಯೇ ಎಲ್ಲೂ ಹೋಗುವುದಿಲ್ಲ. ನಾನು ಸಂಸ್ಕಾರವಿರುವ ಕೌಟುಂಬಿಕ ಹಿನ್ನೆಲೆಯಿಂದ ಬಂದವಳು. ತಪ್ಪು ದಾರಿ ತುಳಿಯುವವಳಲ್ಲ ಎಂದು ಹೇಳಿ ಅವರ ಅನುಮಾನವನ್ನು ಶಮನಗೊಳಿಸಿದೆ. ಮರುದಿನ ಅವರು ಬೇಗನೆ ಕಾಲೇಜಿಗೆ ಹೊರಟು ಹೋದರು. ಯಜಮಾನರು 9:30 ಸುಮಾರಿಗೆ ಎದ್ದು ಬಂದರು. ಹೊರಡುವ ಮುನ್ನ, ಮೇಡಂ, ಇಂದು ತಿಂಡಿಯನ್ನು ಅವರ ಮೇಜಿನ ಮೇಲಿಟ್ಟು ಬಾ. ಅವರು ಮೇಲಂಗಿ ಧರಿಸದಿದ್ದರೆ ಹೆದರಬೇಡ, ಬುದ್ಧಿ ಹೇಳಿದ್ದೇನೆ ಎಂದು ಹೇಳಿ ಹೋಗಿದ್ದರು. ನಾನು ಯಜಮಾನರಿಗೆ ಉಪಹಾರ ಬಡಿಸುವಾಗ ಅವರು, ನೀನು ತುಂಬಾ ಚಾಲಾಕಿ ಹುಡುಗಿ ಅನ್ನಿಸುತ್ತದೆ ಎಂದರು. ನಾನು ಏಕೆ ಹಾಗೆ ಅನ್ನುತ್ತಿದ್ದೀರಿ ಎಂದು ಕೇಳಿದೆ. ಅದಕ್ಕವರು, ನನ್ನ ಹೆಂಡತಿ ಯಾರನ್ನೂ ಸುಲಭವಾಗಿ ಹತ್ತಿರ ಸೇರಿಸುವುದಿಲ್ಲ. ಇಲ್ಲಿಗೆ ಬಂದ ಎಷ್ಟೋ ಕೆಲಸದವರನ್ನು ಓಡಿಸಿದ್ದಾಳೆ. ಆದರೆ ನೀನು ಅವಳ ಎದುರೇ ಧೈರ್ಯವಾಗಿ ಮಾತನಾಡಿದೆಯಲ್ಲ ಎಂದು ನಕ್ಕರು. ನಾನು ಮರುಮಾತಿನಲ್ಲಿ, ಅಯ್ಯ, ನಾನು ಹೇಳಿದ್ದು ನಿಜ. ನನ್ನ ಗಂಡನು ಕಸುವುಳ್ಳ ನಾಯಕನಂತಿದ್ದವರು. ಆದರೆ ನಿಮ್ಮಷ್ಟು ಸೌಂದರ್ಯ ಅವರಲ್ಲಿಲ್ಲ ಎಂಬುದು ಸತ್ಯ. ನೀವು ನಿಜವಾಗಿಯೂ ಚಿತ್ರರಂಗದ ನಾಯಕನಂತೆ ಕಾಣುತ್ತೀರಿ ಎಂದೆ. ನನ್ನ ಹೊಗಳಿಕೆಯನ್ನು ಕೇಳಿ ಅವರಿಗೆ ಒಳಗೊಳಗೆ ಸಂತೋಷವಾಯಿತು. ಹೌದೇ? ನಿನ್ನ ಗಂಡನಿಗಿಂತ ನಾನು ಅಷ್ಟು ಚೆನ್ನಾಗಿದ್ದೇನಾ ಎಂದು ಕೇಳಿದರು. ಖಂಡಿತವಾಗಿಯೂ ಅಯ್ಯ, ನಿಮ್ಮ ಸೌಂದರ್ಯಕ್ಕೆ ಯಾವುದೇ ಸಾಟಿಯಿಲ್ಲ ಎಂದೆ. ಅವರು ನಿಟ್ಟುಸಿರಿಟ್ಟು, ಏನು ಮಾಡುವುದು, ಇಷ್ಟು ಚೆನ್ನಾಗಿದ್ದರೂ ನನ್ನ ಹೆಂಡತಿಯ ಅತಿಯಾದ ಅನುಮಾನದಿಂದಾಗಿ ನನ್ನ ಆಸೆಗಳೆಲ್ಲ ಅಡಗಿ ಹೋಗಿವೆ. ನಿನ್ನಂತಹ ಸುಂದರ ಹುಡುಗಿಯ ಒಡನಾಟ ಸಿಗಬೇಕೆಂದು ನನ್ನ ಮನಸ್ಸು ಬಯಸುತ್ತಿತ್ತು ಎಂದರು. ನಿಗೂಢವಾದ ಈ ಜೀವನದಲ್ಲಿ ನಮಗೊಬ್ಬರು ಇಷ್ಟವಾದಾಗ ಅವರೊಡನೆ ಸಂತಸದಿಂದ ಇರುವುದರಲ್ಲಿ ತಪ್ಪೇನಿದೆ ಅಯ್ಯ ಎಂದು ನಾನು ಅವರ ಮನಸ್ಸಿಗೆ ಹತ್ತಿರವಾಗುವಂತೆ ಮಾತನಾಡಿದೆ. ಅವರು, ನನಗೂ ನಿನ್ನನ್ನು ಕಂಡರೆ ತುಂಬಾ ಇಷ್ಟ. ನಾವು ಈ ಸುಂದರ ಕ್ಷಣಗಳನ್ನು ಒಂದಾಗಿ ಆನಂದಿಸಬಹುದೇ ಎಂದು ಕೇಳಿದರು. ಅವರ ಆ ಮಾತಿಗೆ ನಾನು ಒಪ್ಪಿಗೆ ನೀಡಿದೆ. ಅಯ್ಯ, ನನ್ನ ಜೀವನದಲ್ಲೂ ಕತ್ತಲು ಕವಿದಿತ್ತು. ನಿಮ್ಮ ಸೌಂದರ್ಯವನ್ನು ಕಂಡ ದಿನದಿಂದ ನನ್ನ ಮನಸ್ಸಿನಲ್ಲೂ ಹೊಸ ಆಸೆ ಚಿಗುರೊಡೆದಿತ್ತು ಎಂದೆ. ಅವರು ತಕ್ಷಣವೇ, ನಮಗೆ 2 ಗಂಟೆಗಳ ಕಾಲಾವಕಾಶವಿದೆ. ಯಾರ ಹಸ್ತಕ್ಷೇಪವೂ ಇಲ್ಲದೆ ನಾವಿಬ್ಬರೂ ಸಂತಸದಿಂದ ಸಮಯ ಕಳೆಯೋಣ ಎಂದರು. ಆ ದಿನ ನನ್ನ ಒಣಗಿದ ಜೀವನದಲ್ಲಿ ಹೊಸ ವಸಂತ ಬಂದಂತಾಯಿತು. ಅಂದಿನಿಂದ ನಮ್ಮಿಬ್ಬರ ನಡುವೆ ನಿಕಟವಾದ ಬಾಂಧವ್ಯ ಬೆಳೆಯಿತು. ಅವರ ಜೊತೆಗಿನ ಕ್ಷಣಗಳು ನನಗೆ ಸ್ವರ್ಗದ ಸುಖ ನೀಡಿದವು. ಆದರೆ ಅದೇ ಸಮಯದಲ್ಲಿ ಮನೆಯಲ್ಲಿದ್ದ ನನ್ನ ಗಂಡನ ಆರೋಗ್ಯವು ಮೆಲ್ಲನೆ ಸುಧಾರಿಸತೊಡಗಿತು. ಗಂಡ ಸಂಪೂರ್ಣವಾಗಿ ಗುಣಮುಖರಾಗಬೇಕು ಎಂಬುದು ನನ್ನ ಆಸೆಯಾಗಿತ್ತು.
ಏಕೆಂದರೆ ಈ ಹೊಸ ಸಂಬಂಧ ಎಷ್ಟು ದಿನ ರಹಸ್ಯವಾಗಿರುತ್ತದೋ ತಿಳಿಯದು. ಗಂಡನ ಆರೋಗ್ಯ ಚೇತರಿಸಿಕೊಳ್ಳುತ್ತಿದ್ದಂತೆ ನಾನು ಅವರಿಗೂ ಪ್ರೀತಿ ತೋರಿಸಲು ತೊಡಗಿದೆ. ಅವರು ಕೊಂಚ ಅಸ್ವಸ್ಥರಾಗಿದ್ದರೂ ನನ್ನೊಡನೆ ಕಾಲ ಕಳೆಯಲು ಪ್ರಯತ್ನಿಸುತ್ತಿದ್ದರು. ಕೆಲವು ತಿಂಗಳುಗಳು ಕಳೆಯುವಷ್ಟರಲ್ಲಿ ನಾನು ಗರ್ಭಿಣಿಯಾದೆ. ಈ ಮಗುವಿಗೆ ನನ್ನ ಗಂಡ ಕಾರಣನಲ್ಲ, ಆ ಪ್ರಾಧ್ಯಾಪಕರೇ ಕಾರಣ ಎಂಬುದು ನನಗೆ ಸ್ಪಷ್ಟವಾಗಿ ತಿಳಿದಿತ್ತು. ಆದರೆ ಈ ವಿಷಯವನ್ನು ರಹಸ್ಯವಾಗಿಟ್ಟು ಗಂಡನ ಬಳಿ ಇದು ನಿಮ್ಮ ಆರೋಗ್ಯ ಸುಧಾರಿಸಿದ್ದಕ್ಕೆ ಸಾಕ್ಷಿ ಎಂದು ಹೇಳಿದೆ. ಗಂಡ ಮತ್ತು ಮನೆಯವರೆಲ್ಲರೂ ಅತಿಯಾದ ಸಂತೋಷದಿಂದ ಹಿಗ್ಗಿದರು. ತಾಯಿಯಾಗುತ್ತಿರುವ ಕಾರಣ ನಾನು ಈಗ ಆ ಕೆಲಸಕ್ಕೆ ಹೋಗುತ್ತಿಲ್ಲ, ವಿಶ್ರಾಂತಿ ಪಡೆಯುತ್ತಿದ್ದೇನೆ. ಪ್ರಾಧ್ಯಾಪಕರು ಮಗು ಜನಿಸಿದ ನಂತರ ಮತ್ತೆ ಬಾ ಎಂದಿದ್ದಾರೆ. ಈಗ ನನ್ನ ಜಾಗದಲ್ಲಿ ಹಿರಿಯ ವಯಸ್ಸಿನ ಬೇರೊಬ್ಬ ಮಹಿಳೆ ಕೆಲಸಕ್ಕೆ ಹೋಗುತ್ತಿದ್ದಾರೆ. ಒಳಗೊಳಗೆ ಗಂಡನಿಗೆ ಮೋಸ ಮಾಡುತ್ತಿದ್ದೇನೆಂಬ ಸಣ್ಣ ಅಪರಾಧ ಪ್ರಜ್ಞೆ ನನ್ನನ್ನು ಕಾಡುತ್ತಿದೆ. ಆದರೆ ಪರಿಸ್ಥಿತಿಗೆ ತಕ್ಕಂತೆ ಬದುಕುವುದು ತಪ್ಪು ಎನಿಸುವುದಿಲ್ಲ ಎಂದು ನನಗೆ ನಾನು ಸಮರ್ಥನೆ ಕೊಟ್ಟುಕೊಳ್ಳುತ್ತೇನೆ. ಆದರೂ ಮನಸ್ಸಿನಲ್ಲಿ ಗೊಂದಲವಿದೆ. ಅಮ್ಮಾವ್ರೇ, ನಾನು ಮಾಡಿದ್ದು ತಪ್ಪೋ ಸರಿಯೋ? ಪರಿಸ್ಥಿತಿಯನ್ನು ಹೀಗೆ ಸರಿತೂಗಿಸಿಕೊಂಡು ಹೋಗುವುದು ತಪ್ಪೇ ಎನ್ನುವುದೇ ನನ್ನ ಪ್ರಶ್ನೆ. ಇದಕ್ಕೆ ಆಪ್ತಸಮಾಲೋಚಕರು ಹೀಗೆ ಉತ್ತರಿಸುತ್ತಾರೆ: ಅಪರಾಧ ಪ್ರಜ್ಞೆ ಮೂಡುವುದು ಒಳ್ಳೆಯ ಮನಸ್ಸಿನ ಸಂಕೇತ. ಆದರೆ ನಿಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದನ್ನು ನೀವೇ ನಿರ್ಧರಿಸಬೇಕು. ಬೇರೆಯವರ ಸಲಹೆಯಿಂದ ನಿಮ್ಮ ಮನಸ್ಸಿನ ಅಪರಾಧ ಪ್ರಜ್ಞೆ ಮಾಯವಾಗುವುದಿಲ್ಲ. ಭೂತಕಾಲದಲ್ಲಿ ನಡೆದದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಈಗ ನಿಮ್ಮ ಗಂಡ ಹಾಗೂ ಹುಟ್ಟಲಿರುವ ಮಗುವಿನೊಂದಿಗೆ ನೆಮ್ಮದಿಯ, ಪ್ರಾಮಾಣಿಕ ದಾಂಪತ್ಯ ಜೀವನ ನಡೆಸುವುದು ಒಂದೇ ನಿಮಗಿರುವ ಅತ್ಯುತ್ತಮ ದಾರಿ. ಕಳೆದು ಹೋದ ಘಟನೆಗಳನ್ನು ಮರೆತು ಒಳ್ಳೆಯ ಗೃಹಿಣಿಯಾಗಿ ಸುಖಿ ಕುಟುಂಬವನ್ನು ನಡೆಸಿ.